ಎವ್ರಿವನ್, ನಾನು ಗಾಯತ್ರಿ. ಈ ವಿಡಿಯೋದಲ್ಲಿ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಇಫ್ ಎಲ್ಸ್ ಎಲಿಫ್ ಸ್ಟೇಟ್ಮೆಂಟ್ ಅಂತಲೂ ಕರಿತೀವಿ. ಕಂಡೀಷ್ನಲ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಮೇನಾಗಿ 4 ವೇಸಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ಸಿಂಪಲಾಗಿ ಇಫ್ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ಇಫ್ ಎಲ್ಸ್ ಅಂತ ಯೂಸ್ ಮಾಡ್ತೀವಿ, ಇನ್ನು ಒಂದು ಇಫ್ ಎಲಿಫ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಇದನ್ನು ನಾವು ಎಲ್ಸ್ ಇಫ್ ಅಂತಲೂ ಕರಿತೀವಿ, ಆದರೆ ಸಿಂಟೆಕ್ಸಲ್ಲಿ ನಾವು ಎಲಿಫ್ ಅಂತ ಯೂಸ್ ಮಾಡ್ತೀವಿ. ಫೋರ್ತ್ ಒಂದು ನೆಸ್ಟೆಡ್ ಇಫ್ ಅಂತ ಇರುತ್ತೆ. ಈಗ ನಾವು ಮೇನಾಗಿ ತಿಳ್ಕೊಳ್ಳೋದು ಇಫ್, ಎಲಿಫ್ ಮತ್ತು ಎಲ್ಸ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಪೈಥಾನಲ್ಲಿ. ಈಗ ನಾವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ ನಾವು ಯಾವಾಗಾದರೂ ಮೆಟ್ರೋಗೆ ಹೋಗಿದ್ರೆ ಅಲ್ಲಿ ನಿಮ್ಮ ಹೈಟ್ ಏನಾದರೂ 3 ಫೀಟ್ಗಿಂತ ಕಡಿಮೆ ಇದ್ದರೆ, ಇಲ್ಲಾಂದರೆ ಅಷ್ಟಿದ್ದರೆ ನಿಮಗೆ ಟಿಕೆಟ್ ತಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ಆದರೆ ನಿಮ್ಮ ಹೈಟ್ ಏನಾದ್ರು ಅದಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ನೀವು ಟಿಕೆಟ್ ತಗೋಬೇಕು. ಇಲ್ಲಿ ಸ್ವಲ್ಪ ಕಂಡೀಷನ್ ಇದೆ ಅಲ್ವಾ. ಹಾಗೆಯೇ ನಮ್ಮ ಲೈಫಲ್ಲಿ ನಾವು ಪ್ರತಿದಿನ ಎಷ್ಟೊಂದು ಕಂಡೀಷನ್, ಎಷ್ಟೊಂದು ಡಿಸಿಷನ್ ನಾವು ಮಾಡ್ತೀವಿ. ಹಂಗೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ನೀವು ಸೂಪರ್ ಮಾರ್ಕೆಟ್ಗೆ ಹೋಗಿರ್ತೀರ. ಆಗ ನಿಮ್ಮಮ್ಮ ಹೇಳ್ತಾರೆ ಆ್ಯಪಲ್ ತಗೋಬಾ ಅಂತ. ಅಲ್ಲಿ ಆ್ಯಪಲ್ ಇಲ್ಲ ಅಂದರೆ ಆರೆಂಜ್ ತಗೋಬಾ ಅಂತ, ಆರೆಂಜ್ ಇಲ್ಲ ಅಂದರೆ ಡ್ರ್ಯಾಗನ್ ಫ್ರೂಟ್ ತಗೋಬಾ ಅಂತ. ಈ 3 ಹೇಳಿರ್ತಾರೆ. ನಿಮಗೆ ಅದು ನೀವು ತಗೊಳ್ಳೋದ್ರ ಮೇಲೆ ಮತ್ತು ನಿಮ್ಮ ಡಿಸಿಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ನೀವು ಒಬ್ಬಳು ಕಾಫಿ ಲವರ್ ಆಗಿದ್ದರೆ ಆಗ ನಿಮಗೆ ಯಾವ ಅಂಗಡಿಗೆ ಹೋಗಿ ಕುಡಿಬೇಕು ಕಾಫಿನ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮ್ಮ ಹತ್ರ ಇರೋ ದುಡ್ಡು ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಪಾಕೆಟ್ ಮನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಸ್ಟಾರ್ಬಕ್ಸ್ಗೆ ಹೋಗ್ಬೇಕು, ಇಲ್ಲಾಂದರೆ ಮಾಮೂಲಿ ಶಾಪ್ಗೆ ಹೋಗ್ಬೇಕಂತ, ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಈಗ ನಾವು ಒಂದು ಪ್ರೋಗ್ರಾಮ್ನ ನೀವು ಮಾಡ್ತಿದ್ದೀರಾ ಅಂತ ಅಂದರೆ ಅದರಲ್ಲೂ ಕೂಡ ಸರ್ಟೆನ್ ಕಂಡೀಷನ್ಸ್ ಇರುತ್ತೆ. ಈಗ ನೀವೇನೋ ಒಂದು ಪ್ರಾಜೆಕ್ಟ್ನ ಪ್ರೋಗ್ರಾಮ್ ಮೂಲಕ ಮಾಡಬೇಕು, ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಕೋಡ್ನ ಹಾಕಬೇಕು ಅಂತ ಅಂದರೆ ಅದೆಲ್ಲ ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಯಾವುದನ್ನ ಯೂಸ್ ಮಾಡ್ತೀವಿ ಅಂದರೆ ಕಂಡೀಷ್ನಲ್ ಸ್ಟೇಟ್ಮೆಂಟ್, ಅಂದರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಮೇನಾಗಿ 3ನ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಒಂದು ಇಫು, ಇನ್ನೊಂದು ಎಲ್ಸು, ಇನ್ನೊಂದು ಎಲಿಫ್ ಸ್ಟೇಟ್ಮೆಂಟು. ಫಸ್ಟು ನಾವು ಇಫ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಸ್ಟೇಟ್ಮೆಂಟ್ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪೈಥಾನಲ್ಲಿ ಕೋಡ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಇದು ಯಾವಾಗ ನಾವು ಎಕ್ಸಿಕ್ಯೂಟ್ ಮಾಡಿರೋ ಕೋಡ್ ಏನಾದರೂ ಕರೆಕ್ಟ್ ಇದ್ದರೆ ಮಾತ್ರ, ಟ್ರೂ ಇದ್ದರೆ ಮಾತ್ರ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಇದನ್ನು ಇಲ್ಲಿ ನಾನು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೀನಿ, x = 10, ಇಫ್ x > 5 ಇದ್ದರೆ ಪ್ರಿಂಟ್ x > 5 ಅಂತ. ಹಾಗೆಯೇ ಇದನ್ನು ಯೂಸ್ ಮಾಡ್ತೀವಿ. ಇವಾಗ ನೆಕ್ಸ್ಟು ಸ್ಟೇಟ್ಮೆಂಟ್ ಬಂದುಬಿಟ್ಟು ಎಲಿಫ್ ಸ್ಟೇಟ್ಮೆಂಟು. ಎಲಿಫ್ ಸ್ಟೇಟ್ಮೆಂಟ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಈಗ ಏನಾದ್ರು ಎಫ್ ಸ್ಟೇಟ್ಮೆಂಟು ಏನಾದ್ರು ಟ್ರೂ ಇದ್ದರೆ ಅದಾದಮೇಲೆ ಎಷ್ಟೊಂದು ನೆಕ್ಸ್ಟ್ ಕಂಡೀಷನ್ನ ನಾವು ಎಲಿಫ್ ಸ್ಟೇಟ್ಮೆಂಟಾಗಿ ಯೂಸ್ ಮಾಡ್ತೀವಿ. ಎಲಿಫ್ ಸ್ಟೇಟ್ಮೆಂಟಲ್ಲಿ ಎಷ್ಟೊಂದು ಕಂಡೀಷನ್ಸ್ನ, ಮಲ್ಟಿಪಲ್ ಕಂಡೀಷನ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಇದನ್ನು ಶಾರ್ಟಾಗಿ ಎಲ್ಸ್ ಇಫ್ ಅಂತಲೂ ಕರಿತೀವಿ. ಇಲ್ಲಿ ನಾವು ಪೈಥಾನ್ ಪ್ರೋಗ್ರಾಮ್ನ ನೋಡ್ಬೋದು. x = 10, ಇಫ್ x > 10, ಪ್ರಿಂಟ್ x > 10. ಎಲಿಫ್ x = 10, ಪ್ರಿಂಟ್ x = 10, ಎಲ್ಸ್ ಪ್ರಿಂಟ್ x < 10. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ನೋಡೋಣ. ಎಲ್ಸ್ ಸ್ಟೇಟ್ಮೆಂಟ್ ಇದು ಕೂಡ ಒಂದು ಕಂಟ್ರೋಲ್ ಸ್ಟೇಟ್ಮೆಂಟ್. ಇದು ನಾವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಯಾವಾಗ ಇಫ್ ಮತ್ತು ಎಲಿಫ್ ಸ್ಟೇಟ್ಮೆಂಟು ಫಾಲ್ಸ್ ಆಗಿರುತ್ತೆ ಆವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಇಲ್ಲಿ ಒಂದು ಪೈಥಾನ್ ಪ್ರೋಗ್ರಾಮ್ ಇದೆ. x = 5, ಇಫ್ x > 10, ಪ್ರಿಂಟ್ x > 10, ಎಲ್ಸ್ ಪ್ರಿಂಟ್ x < 10. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗಿರುತ್ತೆ ಕಂಟ್ರೋಲ್ ಸ್ಟೇಟ್ಮೆಂಟ್ ಏನಂತ. ಆ್ಯಂಡ್ ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್. ಬಾಯ್.